ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. 2 ಡೇಸ್ ಮುಂಚೆನೇ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಕೆಲವೊಂದು ಏನೇನು ಬೇಕು ಹಬ್ಬಕ್ಕೆ ತೊಗೊಂಬರೋಕ್ಕೆ ಹೋಗಿದ್ವಿ. ಹುಷಾರಿಲ್ಲ, ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ. ಆದರೂ ಕೂಡ ಮಾಡಲೇಬೇಕು ಇವತ್ತೇ ಅಂತ ಹೇಳಿ ತೊಗೊಂಬರೋಕ್ಕೆ ಹೋದ್ವಿ. ಮತ್ತು ಮಾರ್ಕೆಟಲ್ಲಿ ಹಲ್ದಿರ ನೈಟು ಕೂಡ ಹೋಗಿ ತೊಗೊಂಬಂದ್ವಿ. ತಂದೆಲ್ಲ ಒಂದು ಕಡೆಯಿಂದ ನೈಟ್ ಈವ್ನಿಂಗಿಂದನೇ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ಸುಸ್ತಾಗುತ್ತೆ ಅಂತ ಹೇಳಿ ಸ್ವಲ್ಪ ಇನ್ನೊಂದು ದಿನದಿಂದ ಮಧ್ಯಾಹ್ನದಿಂದನೇ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೋಡಿ, ತಿಂಡಿಗಳು, ಅದು ಹಣ್ಣು ಇನ್ನು ಎಷ್ಟೇ ತೊಗೊಂಬಂದರೂ ಹಬ್ಬಕ್ಕೆ ಮರ್ತು ಹೋಗ್ತೀವಿ ಬೇರೆ. ಸೊ ಹೋಗಿ ಒಂದೊಂದಾಗಿ 2-3 ಸಲ ಹೋಗಿ ಏನೇನು ಬೇಕೆಲ್ಲ ನೈಟ್ ತೊಗೊಂಬಂದಿದ್ವಿ. ತೊಗೊಂಬಂದು ಒಂದು ಕಡೆಯಿಂದ ದೇವ್ರ ಮನೆ ಅದನ್ನೆಲ್ಲ ಕ್ಲೀನಿಂಗ್ಸ್ ಎಲ್ಲ ಆಗಿತ್ತು. ಆಲ್ಮೋಸ್ಟು ದೇವ್ರಿಗೆ ಕೂಡ್ಸೋದಕ್ಕೆ ಏನೇನು ಬೇಕು ಅದೆಲ್ಲ ನೈಟಿಂದನೇ ರೆಡಿ ಮಾಡಿಕೊಂಡೆ. ಒಂದು ಕಡೆಯಿಂದ ನೋಡಿ, ಸಿಂಪಲಾಗಿ ಮಾಡೋಣ ಈ ಸಲ ಎಲ್ಲ. ನಮ್ಮ ಅಮ್ಮ, ನಮ್ಮ ಹಸ್ಬೆಂಡ್ ಎಲ್ಲ ಅದೇ ಹೇಳಿದ್ರು, ಹುಷಾರಿಲ್ಲ, ಸಿಂಪಲಾಗಿ ಮಾಡಮ್ಮ, ಇಲ್ಲ ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳೋಣ ಅಂದರು. ಇಲ್ಲ, ಅವತ್ತೊಂದು ದಿನ ಮಾಡೋದೇ ನನಗೆ ಸಮಾಧಾನ. ಪ್ರತಿ ವರ್ಷ ನಾನು ಕೂಡ ಅವತ್ತೇ ಮಾಡೋದು. ಸೊ ಪರವಾಗಿಲ್ಲ, ತೊಂದರೆ ಇಲ್ಲ, ಮಾಡ್ತೀನಿ, ನಾನು ಸ್ವಲ್ಪ ಹುಷಾರಿಲ್ಲ ಅಂದರು. ಮಾಡೋಣ ಅಂತ ಹೇಳಿನೇ ಮಾಡಿದೆ. ನೋಡಿ, ನನ್ನ ಕೈಲಿ ಎಷ್ಟು ಸಾಧ್ಯ ಆಯಿತು ಅಷ್ಟು ಕೂಡಿಸಿ ಮಾಡಿದ್ದೀನಿ. ಇನ್ನೂ ಸಮಾಧಾನ ಆಗಿಲ್ಲ, ಇನ್ನೂ ಚೆನ್ನಾಗಿ ಬರಬೇಕಿತ್ತು. ಬಟ್ ಸಾಧ್ಯ ಆದಷ್ಟು ಟ್ರೈ ಮಾಡಿ ಕೂಡಿಸಿದ್ದೀನಿ. ದೇವರು ಸೀರೆನೂ ಕೂಡ ಕಲರ್ ಚೆನ್ನಾಗಿ ಕಾಣ್ತಿದೆ. ನನ್ನ ಪ್ರಕಾರ ಇನ್ನು ದೇವರು ಸೇಮು ದೇವಸ್ಥಾನದಲ್ಲಿ ಕೂಡಿಸೋ ಥರ ಬರಬೇಕು ಅಂದ್ಕೊಂಡೆ. ಬಟ್ ಸ್ವಲ್ಪ ಹಾಗೆ ಬರಲಿಲ್ಲ ಈ ಟೈಮು. ಆದರೂ ಕೂಡ ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಿದೆ. ನೋಡಿ, ಮಾರ್ನಿಂಗೇ ಎದ್ದು 4:15 ಎದ್ದೆಲ್ಲ ರೆಡಿ ಮಾಡಿ ಮುಹೂರ್ತದೊಳಗೆ ಮಾಡೋಣ ಅಂದ್ಕೊಂಡು 6:15 8:22ವರೆಗೂ ಮುಹೂರ್ತ ಚೆನ್ನಾಗಿದೆ ಮಾರ್ನಿಂಗು ಅಂದರು. ಅದರೊಳಗೆ ಮಾಡೋಣ ಅಂತ ಹೇಳಿ ಮಾಡಿದೆ. ಆದರೂ ಕೂಡ 6:15 6:45 ಹೋಗಿತ್ತು. ಲೋಕದ ಕಾಲವದು ನೇಮಿಷಾರಣ್ಯದಲ್ಲಿ ಋಷಿಶ್ರೇಷ್ಠರೆಲ್ಲರೂ ಒಟ್ಟಾಗಿ ಸೇರಿದ ಸಂದರ್ಭದಲ್ಲಿ ಸೂತಕ ಮಹರ್ಷಿಯನ್ನು ಕುರಿತು ಎಲ್ಲ ಋಷಿಮುನಿಗಳು ತಮ್ಮ ಪ್ರಾರ್ಥನೆಯನ್ನು ಮುಂದಿಟ್ಟರು. ಪುರುಷೋತ್ತಮರೇ, ತ್ರಿಕಾಲ ಜ್ಞಾನಿಗಳಾದ ನೀವು ಲೋಕದ ಸುಖ ಸೌಭಾಗ್ಯಕ್ಕಾಗಿ ಉತ್ತಮವಾದ ಯಾವುದಾದರೊಂದು ವ್ರತವಿದ್ದರೆ ಅದನ್ನು ತಿಳಿಸಿ ನಮ್ಮನ್ನು ಅನುಗ್ರಹಿಸುವಂತಾಗಲಿ ಎಂದು ವಿನ್ನವಿಸಿಕೊಂಡರು. ಅಸನ್ಮುಖಿಗಳಾದ ಸೂತಕ ಮುನಿಗಳು ಎಲ್ಲರನ್ನುದ್ದೇಶಿಸಿ, ಖಂಡಿತವಾಗಿಯೂ ಅಂತಹ ಒಂದು ವ್ರತವಿದೆ, ಇದರ ಉತ್ತಂಶವನ್ನು ಹೇಳುತ್ತೇನೆ ಕೇಳಿ ಎಂದು ತಿಳಿಸಿದರು. ಪ್ರಪಂಚದಲ್ಲಿ ಭಕ್ತಿಯಿಂದ ದೇವರನ್ನು ಪೂಜಿಸುವವರಿಗೆ ಅವರ ಇಷ್ಟಾರ್ಥಗಳನ್ನು ನೀಡುವ ಒಂದು ಅದ್ಭುತ ವ್ರತವುಂಟು. ಅದರ ಅನುಷ್ಠಾನವನ್ನು ತಿಳಿಸುತ್ತೇನೆ. ಯಾರು ಶ್ರದ್ಧಾ ಭಕ್ತಿಯಿಂದ ಈ ವ್ರತವನ್ನು ಮಾಡುತ್ತಾರೋ ಅವರ ಸಮಸ್ತ ಕಾಮನೆಗಳು ಪೂರ್ಣಗೊಳ್ಳುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಶಿವ ಪಾರ್ವತಿಯರ ಒಂದು ವ್ರತಕಥೆಯನ್ನು ತಿಳಿಸುತ್ತೇನೆ ಕೇಳಿ ಎಂದರು. ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿಯರು ಕುಳಿತಿರುವಾಗ ಪಾರ್ವತಿಯು ಶಿವನನ್ನು ಕುರಿತು, ಪತಿಶ್ರೇಷ್ಠನೇ, ಪ್ರಪಂಚದ ಜನರಿಗೆ ಸಕಲ ಸುಖ ಸೌಭಾಗ್ಯಗಳನ್ನು ಪಡೆಯಲು ಶ್ರೇಷ್ಠವಾದ ಯಾವುದರೊಂದು ವ್ರತವಿದೆಯೇ, ದಯವಿಟ್ಟು ತಿಳಿಸಿ ಎಂದು ಕೇಳಿಕೊಂಡರು. ಸಂತುಷ್ಟನಾದ ಪರಮೇಶ್ವರನು ದೇವಿಯ ಸರ್ವ ಸಂಪತ್ತು, ಪುತ್ರ ಪೌತ್ರಾದಿಗಳು, ಯಾಕಪ್ಪ ಸೌಂಡ್ ಮಾಡ್ತಾ ಇದೆಯಾ ಸುಮ್ಮನೆ ಸ್ವಲ್ಪ ಕನಸೆನ್ಸಲ್ಲಿ, ಧನ ಕನಕಗಳನ್ನು ಪ್ರತಿನಿಧಿಸುವ ಶ್ರೇಷ್ಠವಾದ ವ್ರತ ಹೊಂದಿದೆ. ಅದೇ ಶ್ರೇಷ್ಠವಾದ ವರಮಹಾಲಕ್ಷ್ಮಿ ವ್ರತ. ಈ ವ್ರತವನ್ನು ಭಕ್ತಿಯಿಂದ ಹೆಂಗಸರು, ಗಂಡಸರು, ಮಕ್ಕಳು ಮಾಡಬಹುದು. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಸನಿಹದ ಶುಕ್ರವಾರದ ದಿನವೇ ಈ ವ್ರತವನ್ನು ಮಾಡಬೇಕು. ಈ ವ್ರತಕ್ಕೆ ಅಧಿದೇವತೆಯಾದ ಮಹಾಲಕ್ಷ್ಮಿ ಹಾಗೆ ಮಾಡಿದ ಪಕ್ಷದಲ್ಲಿ ಭಕ್ತರ ಅಭಿಷ್ಟೆಗಳೆಲ್ಲವೂ ಕೈಗೂಡಿ ಕಷ್ಟ ನಷ್ಟಗಳಿಂದ ವಿಮುಕ್ತಿ ಪಡೆಯುವರು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಕಥೆಯನ್ನು ಅದನ್ನು ನಿನಗೆ ಹೇಳುವೆ ಕೇಳು ಎಂದು ಪಾರ್ವತಿ ದೇವಿಗೆ ಆ ಕಥೆಯನ್ನು ಹೇಳಲು ಸಿದ್ಧನಾದನು. ಒಂದಾನೊಂದು ಕಾಲದಲ್ಲಿ ಸಂಪದ್ಭರಿತವಾದ ವಿದರ್ಭ ದೇಶದ ರಾಜಧಾನಿಯಾದ ಕುಂಡನಿ ನಗರದಲ್ಲಿ ದಟ್ಟ ದರಿದ್ರಳಾದಳು. ಸದಾ ಪತಿಯ ಆರೋಗ್ಯವೇ ಮುಖ್ಯವೆಂದು ತಿಳಿದು ಪತಿಯನ್ನು ಸಂತೋಷದಿಂದಿಡುತ್ತಿದ್ದ ಚಾರುಮತಿ ಎಂಬ ಶ್ರೀ ಇದ್ದಳು. ಇವಳ ಸದ್ಗುಣವನ್ನು ಮೆಚ್ಚಿ ಒಂದು ದಿನ ಆಕೆಯು ನಿದ್ರೆಯಲ್ಲಿದ್ದಾಗ ದೇವಿ ಮಹಾಲಕ್ಷ್ಮಿಯು ಸ್ವಪ್ನದಲ್ಲಿ ಪ್ರತ್ಯಕ್ಷಳಾದಳು. ಎಲೆಯ ಚಾರುಮತಿಯೇ, ನಿನ್ನ ಗುಣ ನಡತೆಗಳನ್ನು ಮೆಚ್ಚಿ ನಿನ್ನನ್ನು ಅನುಗ್ರಹಿಸಲು ನಾನು ಬಂದಿರುವೆ. ನಾನು ಹೇಳುವ ವಿಷಯಗಳನ್ನು ಗಮನವಿಟ್ಟು ಆಲಿಸು. ಇದರಿಂದ ನಿನ್ನ ಜೀವನದಲ್ಲಿ ಕಷ್ಟದ ದಿನಗಳು ನೀಗಿ ಸುಖ ಸಮೃದ್ಧಿಯನ್ನು ಹೊಂದುವೆ. ಇದೇ ಮುಂದೆ ಬರುವ ಶ್ರಾವಣ ಮಾಸದ 2ನೇ ಶುಕ್ರವಾರದ ಪ್ರದೋಷದ ಕಾಲಕ್ಕೆ ಸರಿಯಾಗಿ ನನ್ನ ಈ ಪೂಜೆಯನ್ನು ಮಾಡಿದರೆ ಸಕಲ ಭೋಗ್ಯಗಳನ್ನು ಪಡೆಯಲಿವೆ. ಆದರೆ ವ್ರತದ ಬಗ್ಗೆ ನಂಬಿಕೆ, ಭಕ್ತಿ ಬಹಳ ಮುಖ್ಯ. ಈ ವ್ರತವನ್ನು ಯಾರು ಬೇಕಾದರೂ ಮಾಡಬಹುದು. ಈ ಲೋಕದಲ್ಲಿ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರೋ ಅವರು ಸಕಲ ಸೌಭಾಗ್ಯಗಳನ್ನು ಪಡೆಯುವರು. ಅವರೇ ಸರ್ವೋತ್ತಮರು. ನೀನು ಈ ವ್ರತವನ್ನು ಮಾಡಿ ನಿನ್ನ ಕಷ್ಟಗಳನ್ನು ನೀಗಿಸಿಕೋ ಎಂದು ಹೇಳಿದ ದೇವಿ ಮಹಾಲಕ್ಷ್ಮಿಯು ಕಣ್ಮರೆಯಾದಳು.
ನಿದ್ರೆಯಿಂದ ಎಚ್ಚರಗೊಂಡ ಚಾರುಮತಿಯು ತನ್ನ ಪರಿವಾರದವರಿಗೆ ದೇವಿ ಬಂದು ಅನುಗ್ರಹಿಸಿದ ವಿಷಯವನ್ನು ತಿಳಿಸಿದಳು. ಮುಂದೆ ಕಾಲ ಸರಿದಂತೆ ಶ್ರಾವಣ ಮಾಸದ 2ನೇ ಶುಕ್ರವಾರವೂ ಬಂತು. ಆ ದಿನ ಭಕ್ತಿ ಶ್ರದ್ಧೆಯಿಂದ ಚಾರುಮತಿಯು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿ ದೇವಿಯ ಕೃಪೆಯಿಂದ ಅಷ್ಟೈಶ್ವರ್ಯಗಳನ್ನು ಪಡೆದಳು. ಮುಂದೆ ಪುತ್ರ ಪೌತ್ರಾದಿಗಳನ್ನು ಪಡೆದು ಸುಖದಿಂದ ಜೀವನ ಸಾಗಿಸಿ ಬಡವರಿಗೆ ಅನ್ನದಾನ ಮಾಡಿ ಬಂಧು ಮಿತ್ರರ ಪ್ರೀತಿಯನ್ನು ಗಳಿಸಿ ಸುಖ ಸಂತೋಷದಿಂದ ಬಾಳಿ ಸ್ವರ್ಗ ಲೋಕವನ್ನು ಸೇರಿದಳು. ಯಾರು ಭಕ್ತಿಯಿಂದ ಈ ವ್ರತವನ್ನು ಆಚರಿಸುತ್ತಾರೋ ಅವರು ಪ್ರಾಪಂಚಿಕ ಸುಖ ಸೌಖ್ಯಗಳನ್ನು ಪಡೆಯುತ್ತಾರೆ ಎಂದು ಶಿವನು ಚಾರುಮತಿಯ ವೃತ್ತಾಂಶವನ್ನು ಪಾರ್ವತೀ ದೇವಿಗೆ ಅರುಹಿದನು. ಆಗ ಪಾರ್ವತೀ ದೇವಿ ಶಿವನನ್ನು ಕುರಿತು ವ್ರತದ ಪೂಜಾ ವಿಧಿವಿಧಾನಗಳ ಬಗ್ಗೆ ಕೇಳುತ್ತಾಳೆ. ದೇವಿಯೇ ಪುಣ್ಯಪ್ರದವಾದ ಈ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಸ್ತ್ರೀಯಾಗಲಿ ಪುರುಷರಾಗಲಿ ಭಕ್ತಿಯಿಂದ ಬೆಳಗಿನ ನಿತ್ಯ ಕರ್ಮಗಳನ್ನು ಮುಗಿಸಿ ಶುಭ್ರ ವಸ್ತ್ರವನ್ನು ಧರಿಸಬೇಕು. ಮನೆಯನ್ನು ಅಲಂಕೃತಗೊಳಿಸಿ ಶುದ್ಧ ಸ್ಥಳದಲ್ಲಿ ಮಂಟಪವನ್ನು ನಿರ್ಮಿಸಬೇಕು. ಅದರ ಮಧ್ಯೆ ಪಂಚವರ್ಣದಿಂದ ಅಷ್ಟದಳ ಪದ್ಮವನ್ನು ರಚಿಸಿ ಅದರ ಮಧ್ಯೆ ಮಾವಿನ ಚಿಗುರುಗಳಿಂದ ಕೂಡಿದ ಕಳಸವನ್ನಿಟ್ಟು ಪ್ರಾಣ ಪ್ರತಿಷ್ಠಾಪಿಸಿ ಶ್ರೀ ವರಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ದೇವಿಯನ್ನು ಷೋಡೋಪಚಾರ ಪೂಜೆಯಿಂದ ತೃಪ್ತಿಪಡಿಸಿ ಯೋಗ್ಯನಾದ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿ ಯಥಾಶಕ್ತಿ ದಕ್ಷಿಣೆಯನ್ನು ನೀಡಿ ಈ ವ್ರತವನ್ನು ಭಕ್ತಿಯಿಂದ ಮಾಡಬೇಕು. ಆಗ ಅವರ ಸಕಲ ಕಾಮನೆಗಳು ಪೂರ್ಣಗೊಳ್ಳುತ್ತದೆ ಎಂದು ದೇವಿ ಪಾರ್ವತಿಗೆ ಪರಶಿವನು ವ್ರತದ ಬಗೆಗಿನ ವಿವರವನ್ನು ಸವಿವರವಾಗಿ ತಿಳಿಸಿದ. ಸೂತಕ ಮಹರ್ಷಿಗಳು ಋಷಿ ಮುನಿಗಳಿಗೆ ವ್ರತದ ಬಗೆಗಿನ ನಿಯಮಗಳನ್ನು ಹೇಳಿದಾಗ ಅವರೆಲ್ಲರೂ ಸಂತೋಷ ಭರಿತರಾದರು. ಇಂತಹ ಶ್ರೇಷ್ಠವಾದ ಪರಮ ಪವಿತ್ರವಾದ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಮಾಡುತ್ತಾರೋ ಪಾಲ್ಗೊಳ್ಳುತ್ತಾರೋ ಅವರ ದರಿದ್ರ ದುಃಖಗಳು ನಾಶವಾಗಿ ಅಷ್ಟೈಶ್ವರ್ಯ ಪುತ್ರ ಪೌತ್ರಾದಿಗಳನ್ನು ಪಡೆದು ಸಂತೋಷಪೂರ್ಣ ಜೀವನ ಪಡೆಯುತ್ತಾರೆ. ಶ್ರೀ ಕನಕಧರ ಸ್ತೋತ್ರಂ ಅಂಗಂ ಹರೆ ಪುಲಕಭೂಷಣ ಮಂತ್ರಯಂತಿ ಭಂಗಾಂಗನೇವ ಮಕುಲಾಂಬರಣಂ ತಮಲಂ ಅಂಗೀಕೃತ ಅಂಕೀಲ ವಿಭೂತಿರಂ ಪಾಂಗಲೀಲ ಮಂಗಲ್ಯದಾಸ್ತು ಮಮ ಮಂಗಳ ದೇವತಾಯಂ ಮುಗ್ಧ ಮುಹರ್ವಿದಾದತಿ ವದನೆ ಮುರಾರೆ ಪ್ರೇಮ ಪ್ರಾಪ್ರಾಣಿ ಹಿತಾಣಿ ಗತಾನಿ ಮಾಲಾ ದೃಶ್ಯೋ ಮಧುರಿಕ ಮಹತ್ವಲೇ ಯಾ ಸಾಮೇ ಶ್ರಿಯಂ ದಿಶತು ಸಾಗರ ಸಂಭವಾಯಂ ವಿಶ್ವಾಮರೇಂದ್ರ ಪದವಿ ಬ್ರಹ್ಮದಾನ ದಕ್ಷಮಾನಂದ ಹೇ ರಾಧಿಕಂ ಮುರಾವಿದ್ವಿಷೋಪಿ ಈಶನ್ನ ನೀಶಿದಾತು ಮಹಿಕ್ಷಣ ವೀಕ್ಷಣಾರ್ಥ ಮಿಂದಿ ವರೋದರ ಸಹೋದರ ಮಿಂದಿರಾಯಂ ಅಮಿಲಿತಾರ್ಧ ಮದಿಗಮ್ಯಂ ಮುದ ಮುಕುಂದ ಮಾನಂದ ಕಂದಮ ನಿಮೇಶ ಮನಂಗತಂತ್ರಂ ಹಕೇಕರ ಸ್ಥಿತ ಕನಿ ನೀಪಾಕ್ವನೇತ್ರಂ ಭೂತ್ಯೈ ಭವನ್ಮಂ ಭುಜಂಗ ಶಯನಾಂಗಯನಂ ಭಾವಾಂತರೆ ಮಧುಜಿತಂ ಶ್ರೀ ಕೌಸ್ತುಭೇಯ ಹರವಲೀವ ಹರಿ ನೀಲಾಮಯಿ ವಿಭತಿ ಕಾಮಪ್ರದ ಭಗವತೋಪಿ ಕಟಾಕ್ಷಮಾಲ ಕಲ್ಯಾಣ ಮಾವಹಾತೋ ಮೇ ಕಮಲಾಲಯಂ ಕಾಲಾಂಬುದಳಿ ಲಲಿತೋರಸಿ ಕೈ ಕಾಟಿವಾರಾರ್ಧರಾದರೆ ಸ್ಫುರತಿಯ ತಾಡಿದಂಗನೇವ ಮಾತಾಂ ಸಮಸ್ತ ಜಗತಂ ಮಹಾನೀಯ ಮೂರ್ತಿಂ ಭದ್ರಾಣಿ ಮೇ ದಿಶತು ಭಾರ್ಗವನಂದಯಾಯಂ. ಶ್ರೀ ಅಷ್ಟಲಕ್ಷ್ಮಿ ಸ್ತೋತ್ರಂ ಶ್ರೀ ಆದಿಲಕ್ಷ್ಮಿ ಸುಮನ ಸುಮಂದಿತ ಸುಂದರಿ ಮಾನವಿ ಚಂದ್ರ ಸಹೋದರಿಯೇ ಮಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ಹೇಮಸುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಂ. ಧಾನ್ಯಲಕ್ಷ್ಮಿ ಐಕಲ ಕಲ್ಮಶನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ ಕ್ಷೀರ ಸಮುದ್ಭವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳದಾಹಿನಿ ಅಂಬುಜವಾಸಿನಿ ದೇವಗಣಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧಾನ್ಯಲಕ್ಷ್ಮಿ ಸದಾ ಪಾಲಯ ಮಂ. ಧೈರ್ಯಲಕ್ಷ್ಮಿ ಜಯ ವರವರ್ಷಿಣಿ ವೈಷ್ಣವಿ ಭಾರ್ಗವಿ ಮಂತ್ರ ಸ್ವರೂಪಿಣಿ ಮಂತ್ರಮಯೇ ಸುರಗುಣ ಪೂಜಿತ ಶೀಘ್ರ ಫಲಾಪ್ರದ ಜ್ಞಾನ ವಿಕಾಶಿನಿ ಶಾಸ್ತ್ರನುತೆ ಭವಭಯಹಾರಿಣಿ ಪಾಪ ವಿಮೋಚಿನಿ ಸಾಧು ಜನಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧೈರ್ಯಲಕ್ಷ್ಮಿ ಸದಾ ಪಾಲಯ ಮಂ. ಜಯ ಜಯ ದುರ್ಗತಿ ನಾಶಿನಿ ಕಾಮಿನಿ ಸರ್ವ ಫಲಪ್ರದ ಶಾಸ್ತ್ರಮಯೇ ರಥ ಗಜ ತುರಗ ಪದಾದಿ ಸಮಾವೃತ ಪರಿಜನ ಮಂಡಿತ ಲೋಕಸುತೆ ಹರಿಹರ ಬ್ರಹ್ಮ ಸುಪೂಜಿತ ಸೇವಿತ ತಾಪ ನಿವಾರಿಣಿ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಗಜಲಕ್ಷ್ಮಿ ಸದಾ ಪಾಲಯ ಮಂ.
ऐकगवाहिनि मोहिनि चक्रिणि रागविवर्धिनि ज्ञानमये गुणगणवारिधि लोकहितैषिणि स्वरसप्तभूषितगाननुते सकलसुरासुरदेव मुनीश्वर मानस समन्वितपादयुते जय जय हे मधुसूदन कामिनि सन्तानलक्ष्मि सदा पालय मम् जय कमलासिनि सद्गुणदायिनि ज्ञानविकासिनि ज्ञानमये अनुदिनमर्चित कुङ्कुमधूसरभूषितवासितवाद्यनुते कनकधरासुति वैभववन्दित शङ्करदेशिकमान्यपदे जय जय हे मधुसूदन कामिनि विजयलक्ष्मि सदा पालय मम् प्रणत सुरेश्वरि भारत भार्गवि शोकविनाशिनि रत्नमये मणिवयभूषित कर्णविभूषण शान्ति समवृत हास्यमुखे नवनिधिदाहिनि कलिमलहारिणि कामिकफलप्रदहस्तयुते जय जय हे मधुसूदन कामिनि विद्यालक्ष्मि सदा पालय मम् दिमि दिमि दिन्दिमि 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 दुन्दुबिनाद सम्पूर्णमये गम गम गुङ्गुम 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 शङ्खनिनाद सुव्यादनुते वेद पुराण इतिहास सुपूजित वैदिक मार्ग प्रदर्शयुते जय जय हे मधुसूदन कामिनि धनलक्ष्मी रूपेण सदा पालय मम् इति अष्टलक्ष्मी स्तोत्रं सम्पूर्णम् ओम ह्रीं परशक्ते नमः ओम ह्रीं श्रीं हैं महालक्ष्मी कमलधारिण्ये सिंहवाहिन्ये स्वाहा ओम नमो भगवते स्वर्णाकर्षणाय धनधान्यवृद्धिकराय शीघ्र धनधान्यं स्वर्णां देहि वास्य वास्य कुरु कुरु स्वाहा नमो भगवते महासुदर्शनाय वासुदेवाय धन्वन्तरिये अमृतकलशहस्ताय सर्वभय विनाशाय सर्वरोग निवारणाय त्रिलोकपतये त्रैलोकनिधये श्री महालक्ष्मी स्वरूप श्री धन्वंतरी स्वरूप श्री औषधाचक्र नारायणाय स्वाहा ओम यक्षाय कुबेराय वैश्यवडाय धनदानधिपतये धनधान्यं समृद्धि मे देहि तपाय स्वाहा महाप्रसाद जननी सर्व सौभाग्यवर्धिनी आदि व्याधि हर नित्यं तुलसी द्वं नमोस्तुते ओम नमो वासुदेवाय नमः ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಕಥೆಗಳು ಅದರ ಸ್ತೋತ್ರಗಳು ಹಾಡು ಅದನ್ನೆಲ್ಲ ಹೇಳಿ ಕುಂಕುಮಾರ್ಚನೆ ಮಾಡಿ ಕುಂಕುಮಾರ್ಚನೆ ಎಲ್ಲ ಮಾಡ್ತೀನಿ ಪ್ರತಿ ವರ್ಷ. ಅದೆಲ್ಲ ಮಾಡೋ ಅಷ್ಟೊತ್ತಿಗೆ 2 hours ಆಯಿತು ನೋಡಿ. ಎಲ್ಲ ಮಾಡಿ ಲಾಸ್ಟಲ್ಲೆಲ್ಲ ಮಾಡ್ಕೊಂಡಿರೋಂಥ ವೀಡಿಯೋಸು ಬೆಟರ್ ಆಗಿ ಮಾಡಿದ್ದೀನಿ ಅನಿಸುತ್ತೆ. ಬಟ್ ಇನ್ನೂ ಚೆನ್ನಾಗಿ ಬರಬೇಕು. ನನ್ನ ಪ್ರಕಾರ ನಾನು ಇನ್ನೂ ಚೆನ್ನಾಗಿ ಕುಡಿಸ್ಬೇಕಿತ್ತು. ಕೈ ಸ್ವಲ್ಪ ಇನ್ನೂ ಕೆಳಗೆ ಬರ್ಬೋದಿತ್ತು. ಬಟ್ ನನಗಾಗಲಿಲ್ಲ. ಸಾಧ್ಯ ಆದಷ್ಟು ಮಾಡಿದೆ. ಈ ಟೈಮ್ ಬೇರೆ ಥರ ಮಾಡೋಣ ಅಂತ. ಬಟ್ ಮೋಸ ಅಂತೂ ಎಲ್ಲ ಚೆನ್ನಾಗಿ ಕಾಣ್ತಿದೆ ಒಂದು ಮಟ್ಟಿಗೆ. ಒಂದೊಂದು ಟೈಮ್ ಒಂದೊಂದು ಥರ ಮಾಡ್ತೀನಿ. ಈ ಟೈಮು ಈ ರೀತಿ ಮಾಡಿದ್ದೀನಿ. ಗಿಫ್ಟ್ ಐಟಮ್ಸು ಅರಿಶಿನ ಕುಂಕುಮ ಕೊಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಡೆ. ಆಲ್ಮೋಸ್ಟ್ ಒಂದು 9:30 ಒಳಗೆಲ್ಲ ಆಗಿತ್ತು ನೋಡಿ. ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ದೀನಿ. ನಿಮ್ಮ ಮನೇಲಿ ಹೇಗೆ ಮಾಡಿದರೆ ಎಲ್ಲರೂ ಫೋಟೋಸ್ ಸ್ಟೇಟಸ್ಗೆ ಹಾಕಿ ನೋಡೋಣ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ವರವಾಗಿ ಬಂದು ಎಲ್ಲರ ಮನೆಯಲ್ಲೂ ಆರೋಗ್ಯ ಆಯಸ್ಸು ಐಶ್ವರ್ಯ ಅಷ್ಟೈಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.